ನೀನು ಹೇಳ್ದಾಗೆ ಈ ಸಮಸ್ಯೆ ನಮ್ಮ ಮಧ್ಯೆನೇ ಇದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆದ್ರೀಗ ಬಾವ ಹೋಗಿ ಭೂಪತಿ ಸರ್ ಜೊತೆ ಜಗಳ ಮಾಡಿದ್ದಾರೆ. ಇದರಿಂದ ನಮ್ಮ ಬಿಸ್ನೆಸ್ಗೆ ಎಫೆಕ್ಟ್ ಆಗಿದೆ. ನಮ್ಮ ಬಿಸ್ನೆಸ್ ರಿಲೇಶನ್ಶಿಪ್ ಹಾಳಾಗ್ತಿದೆ. ಈಗ ಭೂಪತಿ ಸರ್ ಮಾಡಿರೋ ಇನ್ವೆಸ್ಟ್ಮೆಂಟ್ನೆಲ್ಲ ಸೆಟ್ಲ್ ಮಾಡೋ ಅಂತ ಹೇಳ್ತಿದ್ದಾರೆ. ಎಲ್ಲ ಸುಮ್ಮನಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿತ್ತಾ? ಎಲ್ಲ ಸ್ಮೂತ್ ಆಗಿ ನಡ್ಕೊಂಡು ಹೋಗಿರೋದು. ಭೂಪತಿ ಸರ್ ಕೇಳ್ತಿರ್ಲಿಲ್ಲ. ಈಗ ನೋಡು, ಮನೆಯವ್ರು ಮಾಡಿದ ಎಡವಟ್ಟಿಂದ ಎಲ್ಲ ಪ್ರಾಬ್ಲಮ್ ಆಗೋಗಿದೆ. ಅವ್ರು ನನ್ನ ಮಾತನ್ನ ಕೇಳ್ತಿಲ್ಲ. ಇಷ್ಟು ದಿನ ವೆಲ್ವಿಷರ್ ತರ ಇದ್ರು, ಈಗ ನೋಡಿದ್ರೆ ಪಕ್ಕ ಬಿಸ್ನೆಸ್ ಮೆನ್ ತರ ಮಾತಾಡ್ತಿದ್ದಾರೆ. ಎಲ್ಲ ಅಮೌಂಟ್ ಒಂದೇ ಸಲ ಸೆಟ್ಲ್ ಮಾಡುವಂತ ಪ್ರೆಷರ್ ಹಾಕ್ತಿದ್ದಾರೆ. ಹೌದಾ? ಅವ್ರು ಹಾಗೆ ಹೇಳ್ತಿದಾರ? ಹಾ, ಎಲ್ಲ ನಮ್ಮ ಮನೆಯವ್ರ ಪ್ರಸಾದ. ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಡಿಕಲ್ಲ ಎಳ್ದ್ಬಿಟ್ರು. ಈಗ ನಾನೇನ್ ಮಾಡ್ಲಿ? ಏನ್ ಮಾಡಿ ಸಾಯ್ಲಿ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಲಿ? ಹೇಗೆ ಸೆಟ್ಲ್ ಮಾಡ್ಲಿ? ಬರೀ ಉಪದೇಶ ಹೇಳೋದಲ್ಲ, ಕೊಡು ಸೊಲ್ಯೂಷನ್ನ ಕೊಡು. ನಾನೇನ್ ಮಾಡ್ಲಿ? ಸಾರಿ ಜೀವ, ಇಷ್ಟೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದಿದ್ರು ಏನ್ ಮಾಡ್ತಿದ್ದೆ? ಏನು ಮಾಡೋದಕ್ಕಾಗಲ್ಲ, ನಾನೇ ಮಾಡಿ ಸಾಯ್ಬೇಕು.